ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ಅರ್ಜುನ್ ಶಿವಾನಿ ಇಬ್ರು ಒಟ್ಟಿಗೆ ಇರ್ತಾರೆ. ಇದನ್ನ ಅರ್ಜುನ್ನ ಹಿಂಬಾಲಿಸ್ಕೊಂಡ್ ಬಂದಂಥ ಕರುಣಾ ನೋಡ್ಬಿಡ್ತಾಳೆ. ಕಥೆ ಮುಂದುವರಿಯತ್ತೆ. ಅಮ್ಮ ನೀ ಏನ್ ಅನ್ಕೊಂಡಿದ್ದೆ? ನೀ ಏನ್ ಮಾಡಿದ್ರು ನಂಗ್ ಗೊತ್ತಾಗಲ್ಲ ಅಂತನಾ? ನೀನು ಮನೆಗ್ ನಡಿ, ಅಲ್ಲಿ ನಾನ್ ನಿನ್ ಜೊತೆ ಮಾತಾಡ್ತೀನಿ. ಶಿವಾನಿ, ನಾನಿಂಗೆ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಗಳ ಜೀವನದಿಂದ ದೂರ ಹೊರಟೋಗು. ದಯವಿಟ್ಟು ನನ್ ಮಗನ್ನ ಬಿಟ್ಬಿಡು. ನಾವೇನ್ ನಿನಗ್ ಕೆಟ್ಟದ್ ಮಾಡಿದೀವಿ ಹೇಳು? ಸಂತೋಷವಾಗಿದ್ದ ನನ್ ಪರಿವಾರನ ಹಾಳ್ ಮಾಡ್ಬಿಟ್ಟೆ. ಹೊರಟೋಗು ಶಿವಾನಿ, ನಮ್ಮಿಂದ ದೂರ ಹೊರಟೋಗು ನೀನು. ಕರುಣಾ ಅರ್ಜುನ್ನ ಕೈ ಹಿಡ್ಕೊಂಡು ಅವನ್ನ ಎಳ್ಕೊಂಡು ಮನೆಗ್ ಹೋಗ್ತಾಳೆ. ದಾರಿನಲ್ಲಿ ಸಾಕಷ್ಟು ಬೈತಾ ಬೈತಾ ಕರ್ಕೊಂಡ್ ಹೋಗ್ತಾಳೆ. ಅರ್ಜುನ್ ಒಂದ್ ಮಾತು ಆಡ್ದೇನೆ ಸುಮ್ನೆ ಇರ್ತಾನೆ. ಕರುಣಾ ಮತ್ತೆ ಅರ್ಜುನ್ ಹೀಗ್ ಬರ್ತಿರೋದನ್ನ ನೋಡಿ ಅಂಜಲಿ ಮತ್ತೆ ಪೀಹು ಕೂಡ ಓಡ್ಕೊಂಡು ಮನೆ ಕೆಳಗ್ ಬರ್ತಾರೆ. ಏನಾಯ್ತು ಆಂಟಿ? ನೀವ್ ಯಾಕ ಅರ್ಜುನ್ನ ಹೀಗ್ ಹಿಡ್ಕೊಂಡ್ ಬರ್ತಿದ್ದೀರಾ? ಏನ್ ಮಾಡ್ದ? ಈಗ ನಾ ಏನು ಹೇಳೋದಿಲ್ಲ. ಕರುಣಾ ಅರ್ಜುನ್ನ ಆಚೆನೆ ಬಿಟ್ಟು ಅವಳ ರೂಮ್ ಒಳಗೆ ಹೊರಟು ಹೋಗ್ತಾಳೆ. ಏನಾಯ್ತು ಅರ್ಜುನ್? ಏನೂ ಇಲ್ಲ. ಹೇಳು ಅಣ್ಣ, ಏನಾಯ್ತು? ಪಿಹು, ನಿನ್ ರೂಮ್ಗೆ ಹೋಗು. ಪೀಹು ಅವಳ ರೂಮ್ ಒಳಕ್ಕೆ ಅವಳು ಹೋಗ್ತಾಳೆ. ಈಗ ಹೇಳು, ಏನಾಯ್ತು? ಅರ್ಜುನ್ ಅಂಜಲಿಗೆ ನಡೆದ ಘಟನೆ ಎಲ್ಲಾನು ವಿವರಿಸ್ತಾನೆ. ನಂಗನ್ಸೋ ಪ್ರಕಾರ ಆಂಟಿ ಹತ್ರ ಇನ್ನೇನು ಮುಚ್ಚಿಡೋದು ಒಳ್ಳೇದಲ್ಲ. ಇಲ್ಲ, ಇವಾಗ ಏನು ಹೇಳ್ದೇ ಇರೋದೇ ಒಳ್ಳೇದು. ಅಮ್ಮನ್ಗೀಗ ತುಂಬಾ ಕೋಪ ಬಂದಿದೆ. ಅದೇ ಇನ್ನೊಂದ್ ಕಡೆ ರೀತಾ ಸತ್ ಹೋಗಿದ್ದಾಯ್ತು, ಈಗ ನೀನ್ ಮಾತ್ರ ಉಳ್ದಿರೋದು. ನಾನು ಆ ನಾಗಿಣಿ ಮತ್ತೆ ಮಯೂರಿಯಿಂದ ಸೇಡ್ ತೀರಿಸ್ಕೋತೀನಿ. ನೀನು ಶಿವಾನಿ ಮತ್ತೆ ಅಂಜಲಿ ಬಗ್ಗೆ ವಿಷ ಬಿಟ್ಬಿಡು, ಅದನ್ನ ನಾನ್ ನೋಡ್ಕೋತೀನಿ. ನೀನೇನಿದ್ರು ಮಯೂರಿ ಬಗ್ಗೆ ಯೋಚನೆ ಮಾಡು. ಸರಿ, ನಾ ಹೊರಟೆ ಈಗ. ನಿಲ್ಲು, ನನ್ಗೆ ಮಯೂರಿ ಶಕ್ತಿ ಏನು ಅಂತ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ನಾನೇ ಅವಳಿಗೆ ಸಾಕಷ್ಟು ಶಕ್ತಿನ ಕೊಟ್ಟಿದ್ದೀನಿ. ಕೌಶಿಕ್ ನೀತಾಗೂ ಸಹ ಸಾಕಷ್ಟು ತನ್ನ ಶಕ್ತಿಗಳನ್ನ ಕೊಟ್ಟು ಕಳಿಸ್ತಾನೆ. ಮಯೂರಿ ಆ ಪಾಳು ಜಾಗದಲ್ಲಿ ಒಂದ್ ಕಡೆ ಸುಮ್ನೆ ಕೂತಿರ್ತಾಳೆ. ಮಯೂರಿ ಏನನ್ನೂ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳಿಗೆ ಹಾವಿನ ವಾಸನೆ ಬರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಹತ್ರ ಒಂದು ಹಾವಿದೆ. ನೋಡಿದ್ರೆ ನೀತಾ ಎದುರುಗಡೆ ಬಂದಿರ್ತಾಳೆ. ಮಯೂರಿ ಎದ್ ನಿಂತ್ಕೋತಾಳೆ. ನನಗೆ ಹಾವುಗಳ ಕಂಡ್ರೆ ಆಗೋದಿಲ್ಲ. ಆಗ ನೀತಾ ಮಯೂರಿನ ಅಣಗಿಸ್ಕೊಂಡು ನಗ್ತಾಳೆ. ನೀ ಏನ್ ಅನ್ಕೊಂಡಿದ್ಯಾ? ನಾನ್ ನಿನ್ ಜೊತೆ ಸ್ನೇಹ ಬೆಳೆಸೋದಕ್ಕೆ ಅಂತ ಬಂದಿದ್ದೀನಾ? ನಾನ್ ಬಂದಿರೋದು ಇಲ್ಲಿ ಸೇಡ್ ತೀರಿಸ್ಕೊಳಕ್ಕೆ. ಸೇಡು ನಿನ್ನನ್ ಬಿಡಲ್ಲ ನಾನು. ನೀತಾ ತನ್ನ ಬಾಯಿಯಿಂದ ಹೊಗೆಯನ್ನ ಬಿಡ್ತಾಳೆ. ಆ ಪೂರ್ತಿ ಪಾಳು ಜಾಗ ಹೊಗೆಯಿಂದ ತುಂಬೋಗುತ್ತೆ. ಆಗ ಮಯೂರಿಗೆ ಏನೇನೂ ಕಾಣಿಸೋದಿಲ್ಲ. ಅಷ್ಟೊತ್ಗೆ ಅಲ್ಲಿ ಕೌಶಿಕ್ ಕೂಡ ಬಂದು ತಲುಪ್ತಾನೆ. ಮಯೂರಿ ನೀತಾ ಮೇಲೆ ಆಕ್ರಮಣ ಮಾಡ್ತಾಳೆ. ಆಗ ನೀತಾ ಬಿದ್ದೋಗೋದ್ರಲ್ಲಿರ್ತಾಳೆ. ಆದ್ರೆ ಅವಳನ್ನವಳು ಸಂಭಾಲಿಸ್ಕೊತಾಳೆ. ಇದೇನ್ ಮಾಡ್ತಾ ಇದ್ಯಾ ನೀನು? ನಾನ್ ನಿನಗ್ ಕೊಟ್ಟಿರೋ ಅಷ್ಟು ಶಕ್ತಿನ ಹಾಳ್ ಮಾಡ್ತಾ ಇದ್ಯಾ ನೀನು. ಕೌಶಿಕ್ ಏನೋ ಮಂತ್ರವನ್ನ ಪಠಿಸಿ ಮಯೂರಿ ಮೇಲೆ ಬೂದಿಯನ್ನ ಎರಚ್ತಾನೆ. ಆಗ ಮಯೂರಿಗೆ ತಲೆ ಸುತ್ತದ ಹಾಗಾಗತ್ತೆ. ಅವಳ ಕಣ್ಣು ಮುಚ್ಚೋಗ್ತಾ ಇರುತ್ತೆ. ಮಯೂರಿ ಒಳಗಿನಿಂದ ಎಲ್ಲ ಶಕ್ತಿನೂ ಆಚೆ ಬಂದ್ಬಿಡತ್ತೆ. ಈಗ ಮಯೂರಿಯ ಒಳಗೆ ಅವಳ ಸ್ವಂತ ಶಕ್ತಿಗಳಷ್ಟೇ ಇರೋದು. ಆಗ ನೀತಾ ಮಯೂರಿಯ ಕತ್ತನ್ನ ಹಿಡ್ಕೊಂಡು ಹಿಚಕ್ತಾ ಇರ್ತಾಳೆ. ಸಾಕಷ್ಟು ಸಮಯದ ತನಕ ಅವರಿಬ್ರು ಜಗಳ ಹೊಡೆದಾಟ ನಡೀತಾನೆ ಇರುತ್ತೆ. ಸ್ವಲ್ಪ ಸಮಯದ ನಂತರ ಮಯೂರಿ ದುರ್ಬಲ ಆಗ್ತಾ ಹೋಗ್ತಾಳೆ. ಮಯೂರಿ ಹೋರಾಟದಲ್ಲೇ ಸತ್ ಹೋಗ್ತಾಳೆ. ಇಲ್ಲಿ ಅರ್ಜುನ್ನ ಮನೇಲಿ ಅರ್ಜುನ್, ಅಂಜಲಿ, ಬನ್ನೀಲಿ. ಇಬ್ರು ಕೆಳಗ್ ಬರ್ತಾರೆ. ಅಂಜಲಿ, ನಿಮ್ಮಿಬ್ರು ಮದ್ವೆ ಇವತ್ತೇ ನಾ ಮಾಡಿಸ್ತಿದೀನಿ. ಏನು? ಹೌದು, ಸರಿಯಾಗಿ ಕೇಳಿಸ್ಕೊಂಡೆ. ಬೇರೆ ಎಲ್ಲ ಶಾಸ್ತ್ರಗಳನ್ನ ಬಿಟ್ಟು ನೇರ ಮದ್ವೆನೆ. ಅಮ್ಮ, ಇಷ್ಟೊಂದು ಅವಸರ ಯಾಕೆ? ಅರ್ಜುನ್, ನಾನಿನ್ನ ಏನೂ ಕೇಳ್ತಾ ಇಲ್ಲ. ಸುಮ್ನೆ ಮದ್ವೆಲಾಗೋ ಶಾಸ್ತ್ರಗಳನ್ನ ಮಾಡಿಸ್ಕೋ. ಆದ್ರೂ ಆಂಟಿ, ಇಷ್ಟು ಅರ್ಜೆಂಟ್ ಯಾಕೆ? ನೀವು ಮದ್ವೆ ಮುಂದಾಕಿ ಎಷ್ಟು ತಿಂಗಳುಗಳೇ ಕಳ್ದೋಯ್ತು. ಅರ್ಜುನ್ ಯಾಕೆ ಬೇಡ ಅಂತಿದ್ದಾನೆ ಅಂತ ನನಗ್ ಗೊತ್ತು. ಇದನ್ನ ಕೇಳಿ ಅರ್ಜುನ್ ಸುಮ್ನಾಗೋಗ್ತಾನೆ. ನಂಗಿನ್ನೇನು ಕೇಳಕ್ಕಿಷ್ಟ ಇಲ್ಲ. ಸಂಜೆ 5 ಗಂಟೆ ಹೊತ್ತಿಗೆ ಇಬ್ರು ರೆಡಿ ಇರ್ಬೇಕು ಅಷ್ಟೇ. ದೇವಸ್ಥಾನಕ್ ಹೋಗೋಣ, ಅಲ್ಲೇ ಮದ್ವೆ ಆಗೋದು ಅಷ್ಟೇ. ಅಲ್ಲಿ ತನಕ ಉಳ್ದಿದ್ದೆಲ್ಲ ತಯಾರಿ ಮಾಡ್ಕೋತಿರ್ತೀನಿ. ಇಷ್ಟ್ ಹೇಳಿ ಕರುಣಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದೇನಾಯ್ತು? ಈಗೇನ್ ಮಾಡೋದು? ನಾ ಹೇಳ್ತಾ ಇದೀನಿ ಇನ್ನೊಂದ್ಸಲಿ, ಆಂಟಿಗೆಲ್ಲಾನು ನಿಜ ಹೇಳ್ಬೇಡಣ. ಹೌದು, ಆದ್ರೆ ಹೇಗ್ ಹೇಳೋದು? ಯೋಚನೆ ಮಾಡೋಣ. ಅಂದ್ಹಾಗೆ ಮಯೂರಿನೂ ಸತ್ ಹೋದ್ಲು. ಹೌದು, ಆ ಕೌಶಿಕ್ ಬಾಳ ಚಾಲಾಕಿ ಇದ್ದಾನೆ. ನನ್ಗಿವಾಗ ಶಿವಾನಿದೆ ಯೋಚನೆ ಆಗಿದೆ. ಆ ಕೌಶಿಕ್ ಶಿವಾನಿಗೆ ಏನಾರು ಮಾಡ್ಬಿಟ್ರೆ? ಇಲ್ಲ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಶಿವಾನಿ ಮುಂದೆ ಕೌಶಿಕ್ ಏನೂ ಅಲ್ಲ. ಆ ನೀತಾ ಮಯೂರಿನ್ ಸಾಯಿಸ್ಬಿಟ್ಟಿದ್ದಾಳೆ. ಅವಳ ಹತ್ರಕ್ ನಾ ಈಗ ಹೋಗ್ತಿದೀನಿ. ಬೇಡ, ನಿಲ್ಲು. ಇಲ್ಲ, ನೀನನ್ನು ತಡಿಬೇಡ. ಕೌಶಿಕ್ ಮತ್ತೆ ನೀತಾಳ ಅಂತ್ಯ ನಿಶ್ಚಿತ. ಅಂಜಲಿ ನೀತಾ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ನೀತಾ ಇಲ್ಲಿ ಮಯೂರಿನ ಸಾಯಿಸಿ ತುಂಬಾ ಖುಷಿಯಾಗಿದ್ದಾಳೆ.
ಇದೇ ಅವಳ ಜಂಭಕ್ಕೆ ಕಾರಣ ಆಗಿದೆ. ಆಗ ಅವಳಿಗೆ ದೂರದಿಂದ ಅಂಜಲಿ ಬರ್ತಿರೋದು ಕಾಣಿಸುತ್ತೆ. ಓಹೋ ಓಹೋ, ನಿಮ್ಮೆಲ್ರ ಸಾವು ನನ್ ಕೈನಲ್ಲೇ ಬರ್ದಿದ್ಯಾ? ಆದ್ರೆ ಅಂಜಲಿ ಸುಮ್ನಿರ್ತಾಳೆ. ಸರಿ, ಹಾಗಾರೆ ಒಂದ್ ಕ್ಷಣನೂ ತಡ ಮಾಡದೆ ನಿನ್ನನ್ನು ಮುಗಿಸೇ ಬಿಡ್ತೀನಿ. ಅಂಜಲಿಗೆ ಮೊದ್ಲೇನೆ ತುಂಬಾ ಕೋಪ ಬಂದಿರತ್ತೆ. ಈ ಮಾತುಗಳನ್ನೆಲ್ಲ ಕೇಳಿ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಅವಳ ಕೋಪದಿಂದ ಅಂಜಲಿ ಕೂದಲೆಲ್ಲ ಕೆದರ್ ಹೋಗಿದೆ. ಅವಳು ನಾಗಿಣಿ ರೂಪಕ್ಕೆ ಬದ್ಲಾಗ್ತಾಳೆ. ನೀತಾ ಕೂಡ ಹಾವಿನ ರೂಪಕ್ಕೆ ಬದ್ಲಾಗ್ತಾಳೆ. ಇಬ್ರು ತುಂಬಾನೇ ಜಗಳ ಆಡ್ತಾರೆ. ಅಂಜಲಿ, ನೀತಾ ಇಬ್ರಿಗೂ ಸಾಕಷ್ಟು ಗಾಯಗಳಾಗತ್ವೆ. ಅಂಜಲಿ ಮತ್ತೆ ನೀತಾ ಜಗಳ ಆಡ್ತಿರೋ ವಿಚಾರ ಕೌಶಿಕ್ಗೆ ತಿಳಿಯತ್ತೆ. ಅದೇ ಇನ್ನೊಂದ್ ಕಡೆ ಶಿವಾನಿಗೂ ಮನ್ಸಿಗೆ ಅನ್ಸತ್ತೆ ಅಂಜಲಿ ಯಾವುದೋ ಕಷ್ಟದಲ್ಲಿದ್ದಾಳೆ ಅಂತ. ಶಿವಾನಿ ತಕ್ಷಣನೇ ಆ ಪಾಳ ಜಾಗಕ್ಕೆ ಹೋಗ್ತಾಳೆ. ಗೂಬೆ ಕೌಶಿಕ್ ಕೂಡ ತಲುಪ್ತಾನೆ. ಬಚ್ಚಿಟ್ಕೊಂಡು ನೋಡ್ತಾನೆ. ಶಿವಾನಿ ಹೋಗಿ ಅಂಜಲಿಯನ್ನ ಎತ್ಕೋತಾಳೆ. ನೀತಾ ಕೂಡ ಹೆಡೆ ಎತ್ತಾಳೆ. ಅಂಜಲಿ, ನೀತಾನ ಸಾಯಿಸ್ಬಿಡು. ಅಂಜಲಿ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಒಂದು ಬೆಂಕಿಯ ಉಂಡೆಯನ್ನ ನೀತಾಳ ಮೇಲೆ ಹಾಕ್ಬೇಕಾಗಿರುತ್ತೆ. ಅಷ್ಟೊತ್ತಿಗೆ ಕೌಶಿಕ್ ಬಂದು ಅದನ್ನ ತಡೀತಾನೆ. ಬಂದು ಜೋರಾಗಿ ನಗ್ತಾನೆ. ಆಗ ಎಲ್ಲರ ಗಮನ ಕೌಶಿಕ್ ಮೇಲ್ ಬೀಳತ್ತೆ. ನಾನಿರೋವರೆಗೂ ನೀನು ನೀತನ್ಗೆ ಏನು ಮಾಡಕ್ಕಾಗಲ್ಲ. ಶಿವಾನಿ ಕೌಶಿಕ್ ಮೇಲೆ ಪ್ರಹಾರ ನಡೆಸ್ತಾಳೆ. ಈ ಕಡೆ ಅಂಜಲಿ ಮತ್ತೆ ನೀತಾ ಕೂಡ ಜಗಳ ಶುರು ಮಾಡ್ತಾರೆ. ಎಲ್ರೂ ಸಾಕಷ್ಟು ಹೊತ್ತು ಹೋರಾಟ ನಡೆಸ್ತಾನೆ ಇರ್ತಾರೆ. ಎಲ್ರಿಗೂ ಸಾಕಷ್ಟು ಗಾಯಗಳಾಗಿರುತ್ತವೆ. ಆಗ ಕೌಶಿಕ್ ಶಿವಾನಿಯನ್ನ ತನ್ನ ಬಂಧನದಲ್ಲಿಟ್ಕೊಳ್ಳೋದಕ್ಕೆ ನೋಡ್ತಾನೆ. ಆಗ ಅಲ್ಲಿ ನಾಗರಾಣಿ ಬಂದು ಶಿವಾನಿಯನ್ನ ಬದುಕಿಸ್ತಾಳೆ. ಇದನ್ನ ನೋಡಿ ಕೌಶಿಕ್ ಅಲ್ಲಿಂದ ಮಾಯ ಆಗೋಗ್ತಾನೆ. ನೀತಾ ಅಂಜಲಿಯನ್ನ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿ ಶಿವಾನಿಗೆ ತುಂಬಾ ಬೇಜಾರಾಗತ್ತೆ. ಹೀಗೆ ಬೇಜಾರ್ ಮಾಡ್ಕೋಬೇಡ ಶಿವಾನಿ. ನೀತಾ ಯಾವತ್ತಿದ್ರೂ ನಾಗಲೋಕಕ್ಕೆ ಕಳಂಕಾನೆ. ನಾನಿಂಗ್ ಹೇಳ್ತಿದ್ದೀನಿ, ಈ ಕಳಂಕವನ್ನ ತೊಡೆದು ಹಾಕು ನೀನು. ನಾಗರಾಣಿಯ ಈ ಮಾತುಗಳನ್ನ ಕೇಳಿ ಅವಳಿಗೆ ಕಣ್ಣಲ್ಲಿ ಹೊಳಪು ಮೂಡತ್ತೆ. ಅವಳಿಗೆ ನಾಗರಾಣಿಯ ಅನುಮತಿಯ ಅವಶ್ಯಕತೆ ಬಹಳ ಇತ್ತು. ಶಿವಾನಿ ಒಂದೇ ಪ್ರಹಾರದಲ್ಲಿ ನೀತಾನ ಸಾಯಿಸ್ಬಿಡ್ತಾಳೆ. ಅದೇ ಈ ಕಡೆ ಅರ್ಜುನ್, ಸಂಜೆ 4 ಗಂಟೆ ಆಗ್ತಾ ಬಂತು. ಅಂಜಲಿ ಇನ್ನೂ ಬಂದೇ ಇಲ್ವಲ್ಲ? ಬರ್ತಾ ಇರಬಹುದಮ್ಮ. ಅವಳಿಗೆ ಗೊತ್ತು ತಾನೆ 5 ಗಂಟೆಗೆ ಮದುವೆ ಅಂತ. ಆದ್ರೂ ಇಂಥ ಬೇಜವಾಬ್ದಾರಿತನ. ಎಲ್ಲೋ ಸಿಕ್ಕಾಕೊಂಡಿರ್ಬೋದು ಅನ್ಸುತ್ತಮ್ಮ. ನೀನೀ ಮದುವೆ ಬೇಡ ಅಂತ ಏನೇನೋ ಹೇಳಿಲ್ಲ ತಾನೆ? ಹಂಗ್ ಹೇಳಿ ಮನೆಯಿಂದ ಕಳ್ಸಿಲ್ಲ ತಾನೆ? ಅಮ್ಮ, ನೀನು ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ. ಆತರ ಏನೂ ಇಲ್ಲ. ನಾನು ಅವಳನ್ನ ಎಲ್ಲಿಗೂ ಕಳ್ಸಿಲ್ಲ. ಸರಿ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ ಇರು. ಅದೇ ಇನ್ನೊಂದ್ ಕಡೆ ಕೌಶಿಕ್ ಪುನಃ ಅಪಾಳ ಜಾಗಕ್ಕೆ ಬರ್ತಾನೆ. ಶಿವಾನಿ ಜೊತೆ ಜಗಳ ಆಡ್ತಾನೆ. ನಾಗರಾಣಿ ಅಲ್ಲೇ ನಿಂತು ಎಲ್ಲವನ್ನ ನೋಡ್ತಿದ್ದಾಳೆ. ಶಿವಾನಿ ಈಗ ಅವಳ ನಿಜವಾದ ಸ್ವರೂಪಕ್ಕೆ ಬದಲಾಗ್ತಾಳೆ. ಕೌಶಿಕ್ನ ಸಾಯಿಸ್ಬಿಡ್ತಾಳೆ. ಕೌಶಿಕ್ ಇಷ್ಟು ಸುಲಭವಾಗಿ ಸಾಯೋದಿಲ್ಲ. ಅವನ ಜೀವ ಇರೋದೇ ಅವನ ಎಡಗಣ್ಣಲ್ಲಿ. ಅದರ ಮೇಲೆ ಪ್ರಹಾರ ನಡೆಸು. ಶಿವಾನಿ ಹಾಗೆ ಮಾಡ್ತಾಳೆ. ಆಗ ಕೆಲವೇ ಕ್ಷಣಗಳಲ್ಲಿ ಕೌಶಿಕ್ ಕೆಳಗ್ ಬಿದ್ಬಿಡ್ತಾನೆ. ಕೌಶಿಕ್ನ ಸಾಯಿಸಿದ್ಮೇಲೆ ಶಿವಾನಿ ಈ ಕಡೆ ತಿರುಗ್ ನೋಡ್ತಾಳೆ. ಅಲ್ಲಿ ಕರಿ ಬಟ್ಟೆ ಹಾಕೊಂಡು ಕೆಂಪು ಕಣ್ಣು ಇರುವ, ಕತ್ತಿನಲ್ಲಿ ಸರ ಹಾಕೊಂಡಿರೋಂಥ ಒಬ್ಬ ತಾಂತ್ರಿಕ ನಿಂತಿದ್ದಾನೆ. ಕೋಪದಿಂದ ನೋಡ್ತಾ ಇದ್ದಾನೆ. ಕಥೆ ಇನ್ನೂ ಮುಂದುವರಿಯತ್ತೆ.